Hi guys, welcome to Search Creator YouTube channel. In this video, I'm going to explaining about the program 4 in Python programming library. Okay, so ಇದ್ರೊಳಗೆ ಎರಡನ್ನ ಸಬ್ಡಿವಿಷನ್ ಆಗಿ ಮಾಡಿದ್ರೆ ಒಂದು ಪ್ರೋಗ್ರಾಮ್ ಎ ಅಂಡ್ ಪ್ರೋಗ್ರಾಮ್ ಬಿ ಅಂತ. ಸೊ ಪ್ರೋಗ್ರಾಮ್ ಎ 4A ಏನು ಅಂದ್ರೆ ಇಂಪ್ಲಿಮೆಂಟ್ ಇನ್ಸರ್ಷನ್ ಸಾರ್ಟ್ ನ ಇಂಪ್ಲಿಮೆಂಟ್ ಮಾಡಬೇಕು ಅಂಡ್ ಮರ್ಜ್ ಸಾರ್ಟ್ ನ ಕೂಡ ಇಂಪ್ಲಿಮೆಂಟ್ ಮಾಡಬೇಕು. ಇನ್ಸರ್ಷನ್ ಸಾರ್ಟ್ ಅನ್ನೋದು ಸಿಂಪಲ್ ಅಲ್ಗಾರಿದಮ್ ಆಗಿದೆ. ಅಂದ್ರೆ ನಾವು ಎಲಿಮೆಂಟ್ಸ್ ಏನಾದ್ರು ಲಿಸ್ಟ್ ಆಫ್ ಎಲಿಮೆಂಟ್ಸ್ ನ ಕೊಟ್ಟಾಗ ಅದು ಏನ್ ಮಾಡ್ಬೇಕು, ಡಿಸೆಂಡಿಂಗ್ ಆರ್ಡರ್ ಎಲಿಮೆಂಟ್ಸ್ ಕೊಟ್ಟಿರ್ತೀವಲ್ಲ ಅದು ಅಸೆಂಡಿಂಗ್ ಆರ್ಡರ್ ಆಗಿ ತೋರಿಸಬೇಕು. ಅದಕ್ಕೆ ನಾವು ಸಿಂಪಲ್ ಆಲ್ಗರಿದಮ್ ಅಂತ ಕರಿತೀವಿ. ಓಕೆ, ಸೊ ಇನ್ಸರ್ಷನ್ ಸಾರ್ಟ್ ಅಲ್ಲಿ ಈ ಆಲ್ಗರಿದಮ್ ಇಲ್ಲಿ ಕಾಣ್ತಿಲ್ಲ, ಈ ಆಲ್ಗರಿದಮ್ ವರ್ಕ್ ಆಗುತ್ತೆ. ಅಂದ್ರೆ ನಾವು ಲಿಸ್ಟ್ ಆಫ್ ಎಲಿಮೆಂಟ್ಸ್ ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಬಹುದು, ಈ ಪ್ರೋಗ್ರಾಮ್ ಅಲ್ಲಿ ಬರ್ದಿನಲ್ವಾ, ಈ ಪ್ರೋಗ್ರಾಮ್ ಅಲ್ಲಿ ನೋಡು 7 10 2 3 0. ನಾನು ಯಾವ ತರ ಎಲಿಮೆಂಟ್ಸ್ ಕೊಟ್ಟಿದ್ದೀನಿ, ಡಿಸೆಂಡಿಂಗ್ ಆರ್ಡರ್ ಎಲಿಮೆಂಟ್ಸ್ ಕೊಟ್ಟಿದ್ದೀನಿ. ಅದನ್ನ ನಮ್ಗೆ ಯಾವ ತರ ತೋರಿಸಿದೆ, ಸಾರ್ಟೆಡ್ ಆಗಿ 0 2 3 7 10 ಈ ತರ ತೋರಿಸ್ತಿದೆ. ಸೊ ಈ ತರ ಬರೋದಕ್ಕೆ ನಾವು ಇನ್ಸರ್ಷನ್ ಸಾರ್ಟ್ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಫಂಕ್ಷನ್ ಡೆಫಿನೇಷನ್. ಓಕೆ, ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದೀನಿ, ಇಲ್ಲಿ ಇನ್ಸರ್ಷನ್ ಸಾರ್ಟ್ ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದೀನಿ. ಸೊ ಇಲ್ಲಿಂದ ಫಂಕ್ಷನ್ ಕಾಲು ಇಲ್ಲಿಗೆ ಟರ್ಮಿನೇಟ್ ಆಗುತ್ತೆ. ಓಕೆ, ಇಲ್ಲಿ ಕಂಟ್ರೋಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ಈ ಆಲ್ಗರಿದಮ್ ಎಕ್ಸಿಕ್ಯೂಟ್ ಆಗುತ್ತೆ ಅಷ್ಟೇ. ಅಂದ್ರೆ ನಾವು ಇನ್ಸರ್ಷನ್ ಸಾರ್ಟ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಲಿಸ್ಟ್ ಆಫ್ ಎಲಿಮೆಂಟ್ಸ್ ಕೊಟ್ಟಾಗ ಅದು ಅಸೆಂಡಿಂಗ್ ಆರ್ಡರ್ ಅಂದ್ರೆ ಆರ್ಡರ್ ವೈಸ್ ಆಗಿ ಎಲಿಮೆಂಟ್ಸ್ ಬರಬೇಕು. ಅದಕ್ಕೋಸ್ಕರ ನಾವು ಇನ್ಸರ್ಷನ್ ಸಾರ್ಟ್ ಯೂಸ್ ಮಾಡ್ತೀವಿ. ಇದು ಸಿಂಪಲ್ ಅಲ್ಗಾರಿದಮ್ ಆಗಿದೆ. ಓಕೆ, ಸೊ ಇದೇ ಪ್ರೋಗ್ರಾಮ್ ನಾನು ನನ್ನ ವೆಬ್ಸೈಟ್ ಅಲ್ಲಿ ಹಾಕಿದೀನಿ. ಸೊ ನೀವು ಇಲ್ಲೂ ಕೂಡ ಡೌನ್ಲೋಡ್ ಮಾಡಬಹುದು. ಸೊ ವೆಬ್ಸೈಟ್ ವಿಸಿಟ್ ಮಾಡಿ. ಸೊ ಇಲ್ಲಿ ನೀವು ಪ್ರೋಗ್ರಾಮ್ ಎನೇಬಲ್ ಆಗಿದೆ, ನೀವು ನೋಡಬಹುದು. ನೋಡಿ, ಪ್ರೋಗ್ರಾಮ್ ಇನ್ಸರ್ಷನ್ ಸಾರ್ಟ್ ಮತ್ತೆ ಮರ್ಜ್ ಸಾರ್ಟ್ ಎರಡೂ ಕೂಡ ಎನೇಬಲ್ ಆಗಿದೆ. ಅದಕ್ಕೆ ಬೇಕಾಗಿರೋ ಸೋರ್ಸ್ ಕೋಡ್ ಇಲ್ಲಿ ಅಪ್ಲೋಡ್ ಮಾಡಿದೀನಿ. ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರೋಗ್ರಾಮ್ ನ ರನ್ ಮಾಡಬಹುದು. ಓಕೆ, ಸೊ ಯಾವ ತರ ರನ್ ಮಾಡೋದು ಅಂತ ನೋಡಿದ್ರೆ, ಪೈಚಾರ್ಮ್ ಅಲ್ಲಿ ಓಕೆ, ನಾನು ಪ್ರೋಗ್ರಾಮ್ ನ ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಆಯ್ತಲ್ಲ. ಸೊ ನೀವು ಆ ಪ್ರೋಗ್ರಾಮ್ ಟೈಪ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ. ರನ್ ಕೊಡಿ. Zero 4 1 9 5. ಓಕೆ, ಸೊ ಈಗ ನಾನು ಯಾವ ತರ ಅನ್ಆರ್ಡರ್ ಲಿಸ್ಟ್ ಆಗಿ ಎಲಿಮೆಂಟ್ ನ ಕೊಟ್ಟಿದ್ದೀನಿ. ಈಗ ನಮಗೆ ಸಾರ್ಟೆಡ್ ಆಗಿ ಯಾವ ತರ ಬರಬೇಕು, ಆರ್ಡರ್ ಆಗಿ ಬರಬೇಕು, ಅಂದ್ರೆ ಅಸೆಂಡಿಂಗ್ ಆರ್ಡರ್ ಆಗಿ ತೋರಿಸಬೇಕು. ನೋಡಿ, 0 1 ನಾನು ಕೊಟ್ಟಿರೋ ಎಲಿಮೆಂಟ್ ಡಿಸೆಂಡಿಂಗ್ ಆರ್ಡರ್ ಆಗಿದೆ. ನನಗೆ ಲಿಸ್ಟ್ ಆಗಿ ಔಟ್ಪುಟ್ ಯಾವ ತರ ಬಂದಿದೆ, 0 1 4 5 9 ಈ ತರ ಅಸೆಂಡಿಂಗ್ ಆರ್ಡರ್ ಆಗಿ ಬರುತ್ತೆ. ಇದನ್ನೇ ನಾವು ಇನ್ಸರ್ಷನ್ ಸಾರ್ಟ್ ಅಂತ ಕರಿತೀವಿ. ಸೊ ಈ ಆಲ್ಗರಿದಮ್ ನ ನಾನು ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.